ಒಂದೋಟದ ಸೇರ್ಪಡೆ ಖಾತೆ ಆರಂಭವನ್ನು ಕಾಣ್ತಾ ಇದೆ. ಲೀಗಿನ ಕೆಲವು ಪಂದ್ಯಾಟಗಳು ಮಾತ್ರ ಬಾಕಿ ಉಳ್ಕೊಳ್ತಕ್ಕಂಥ ಎಪಿಜೆ ಟ್ರೋಫಿ ಲೀಗಿನ ಪಂದ್ಯಾಟಗಳು. ಟರ್ನರ್ಸ್ ಅವಕಾಶ ಮಾಡಿಕೊಟ್ರು. ಡಾಟ್ ಬಾಲಿನ ಸೇರ್ಪಡೆ ಕ್ಲೋಸ್ ಕೀಪರ್ ಕೈ ಸೇರ್ತಾ ಇದೆ. 2 ಚೆಂಡುಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ಕೂಡ. ಗೋಟದ ಹಿಂದೆ ತಪ್ಪುಗಳಾಗ್ತಾ ಇದೆ. ನಿಟ್ಟಲ್ಲಿ ಬೈಸೋಟಗಳು ಖಾತೆಯಲ್ಲಿ ಸೇರ್ಪಡೆಗೊಂಡಂತ ಈ ಪಂದ್ಯ 1 ಓಟ ಅಂಕಿಅಂಶ 2 ಓಟಗಳು ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಆರಂಭಿಕ ಆಟಗಾರ ಮುಖಾಂತರವಾಗಿ ಪಂದ್ಯ ಆಟ ಆರಂಭ. ಪವರ್ ಪ್ಲೇ 5 ಓವರ್ಗಳ ಪಂದ್ಯ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ 1 ಗಂಟೆಗೆ ಸರಿಯಾಗಿ ಟೂರ್ನಮೆಂಟಿನ ಘನ ಅಧ್ಯಕ್ಷರು ಸನ್ಮಾನ್ಯ ಶಾಸಕರು ಆಗಿರ್ತಕ್ಕಂಥ ಪುಟ್ಟಸ್ವಾಮಿ ಗೌಡರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಕೂಡ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೇವೆ. ಸಂಪೂರ್ಣ ಸಹಕಾರದೊಂದಿಗೆ ಟೂರ್ನಮೆಂಟ್ ಯಶಸ್ಸನ್ನು ಪಡ್ಕೊಳ್ತಾ ಇದ್ದ ಭಾಗದಲ್ಲಿ ಎಪಿಜೆ ಟ್ರೋಫಿಗಾಗಿ ಲೇಟ್ ಕಟ್ ಶಾಟ್ ಗಲಿ ಮೇಲೆ ದಬ್ಬ ಪ್ರಯತ್ನ. 1 ಓಟದ ಸೇರ್ಪಡೆ. 2 ಪ್ರಯತ್ನ ಪೂರೈಕೆನ ಮಾಡಿಕೊಂಡ್ರು. ಆದ್ರೆ ಇಲ್ಲಿ ರನ್ ಔಟ್ಗೆ ತೃತೀಯ ನೇತ್ರಕ್ಕೆ ಬರ ಹೋಗ್ತಾರೆ ಗ್ರೌಂಡ್ ಅಂಪೈರ್ಸ್ಗಳು. YRCC ಒಂದು ಆಶೆ ನಡೆತಕ್ಕಂಥ ಪರಿಮಿತ ಓವರ್ಗಳ ದಾಂಡು ಚೆಂಡಿನ ಲೀಗ್ ಕಪ್ ನಾಕೌಟಿನ ಪಂದ್ಯಾಕೂಟ ಇಲ್ಲಿ ಲೀಗಿನ ಪಂದ್ಯಾಟಗಳು ಮುಕ್ತಾಯದ ನಂತರ ಕ್ವಾಲಿಫೈರ್ ರೌಂಡ್ಗಳು ಆರಂಭವನ್ನು ಕಂಡುಕೊಳ್ತದೆ. ಅದು ಯಾವ ರೀತಿಯ ಡಿಸಿಷನ್ ಹೊರ ಬೀಳುತ್ತೆ ಕಾದು ನೋಡಬೇಕು. ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ರನ್ಔಟ್. ಕೇವಲ 1 ಓಟ ಮಾತ್ರ ಪೂರೈಕೆಯನ್ನು ಮಾಡಿಕೊಂಡ್ರು. ಜಯಭೀಮ್ಯ ಕಡೆಯಿಂದ ಕೂಡ MCC ಆಟಗಾರರಿಗೆ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಲೀಗಿನ ಪಂದ್ಯ ಆಟಗಳು ಬಾಕಿ ಉಳಿದಂತ ಈ ಎಪಿಜೆ ಟ್ರೋಫಿಯ ಪಂದ್ಯ ಈತ ಹೊಸ ದಾಂಡಿಗನ ಸೇರ್ಪಡೆ. ಹೊಡೆತ ಬಹಳ ಶುದ್ಧಮತಿಯಾಗಿ ಬರ್ತಾ ಇದೆ. ಚೆಂಡು ಸೀಮಾ ರೇಖೆ ಅಂಚನೆ ಕ್ಷೇತ್ರ ರಕ್ಷಣೆ ಮಾಡಿದ್ರು. 3 ಓಟದ ಸೇರ್ಪಡೆ. 3 ರನ್ಸ್ ಆಡೆಡ್. ಆರಕ್ಕೆ 1.
ಒಂದು ಓವರ್ಗಳಲ್ಲಿ 6ಕ್ಕೆ 1 ಹುದ್ದರಿ ಆಘಾತವನ್ನು ಕಂಡು ಆಡ್ತಾ ಇದೆ. ಪೊಂಗಿ ಹೋಗ್ತಾ ಬರ್ತೀವಿ. ಕ್ಷೇತ್ರ ರಕ್ಷಣೆ ಓಟ್ಗಳು ಬರ್ತಾ ಇದೆ. ಒಂದೊಡ್ಡದ ಸೇರ್ಪಡೆ. ರಕ್ಷಣಾತ್ಮಕ ಆಟ. ತಟ್ಟಿ ಬಟ್ಟಿ ಒಂದೊಡ್ಡದ ಸೇರ್ಪಡೆಯೂ ಕೂಡ. ಯುವ ಆಟಗಾರರನ್ನ ಆಡಿಸ್ತಾ ಇದ್ದಾರೆ ಎಂಸಿಸಿ ಶಿಡ್ಲಘಟ್ಟ. ಮತ್ತೊಂದು ಗ್ರೌಂಡ್ ಶಾಟ್. ಅಂಕಿಅಂಶ ಪಟ್ಟಿಯನ್ನು ಕಳ್ಕೊಂಡ್ರು. ಕೇವಲ ಒಂದು ಓಟದ ಸೇರ್ಪಡೆ. ಒಂಬತ್ತಕ್ಕೆ ತಲುಪ್ತಾ ಇದೆ ಅಂಕಣ ಭಾಗದಲ್ಲಿ. 9 for 1. ಓ ವಾಟ್ ಎ ಡೆಲಿವರಿ. ಸುಂದರತೆ ಚೆಂಡು. LED ಸ್ಕ್ರೀನ್ ಈ ಟೂರ್ನಮೆಂಟ್ಗೆ ಬಳಕೆ ಮಾಡ್ತಾ ಇದ್ದೇವೆ. ಬೀಸುವ ಪ್ರಯತ್ನ. ಮತ್ತೆ ಬಿಗ್ ಶಾಟ್. ತನ್ಮೂಲಕ ಚೆಂಡು ಸೀಮಾನಕ್ಕೆ ಹೊರಭಾಗದಲ್ಲಿ ಸಿಕ್ಸರ್. ಈ ಬಾರಿ 6 ಓಟದ ಸೇರ್ಪಡೆ. ಈ ಒಂದು ಏರಿಯಾದಲ್ಲಿ ಮೊಟ್ಟ ಮೊದಲ ಸಿಕ್ಸರ್ ಇದಾಗ್ತಾ ಇದೆ. ಬಹಳ ಸೂಕ್ತವಾಗಿ ಒಂದು ಫುಲ್ ಶಾಟ್ ಅನ್ನ ಈ ಹಂತದಲ್ಲಿ ಮಾಡಿದ್ರು. ಸಿಕ್ಸರ್ ಸಮೇತವಾಗಿ 15ಕ್ಕೆ 1. ಮತ್ತೆ ಬೀಸುವ ಪ್ರಯತ್ನ. ಟಾಪ್ ಎಜ್ ಆಗ್ತಾ ಇದೆ. ಶಾರ್ಟ್ ಫೈಲ್ ಬಂದ್ರೆ ಒಂದೋಟದ ಸೇರ್ಪಡೆ. 2 ಪ್ರಯತ್ನ. ಒಂದೋಟ ಮಾತ್ರ ಪೂರೈಕೆನ ಮಾಡಿಕೊಂಡ್ರು. ಎರಡು ಓವರ್ಗಳ ಮುಕ್ತಾಯದಲ್ಲಿ 16ಕ್ಕೆ ತಲುಪ್ತಾ ಇದೆ. ಮತ್ತೆ ಬೀಸುವ ಪ್ರಯತ್ನ. ಚೆಂಡು ಮತ್ತೆ ಸಿಕ್ಸರ್. ಇನ್ನಿಂಗ್ಸ್ನ 2ನೇ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು. ಭರ್ಜರಿ ಆಟವನ್ನು ಮೊದಲ ಹಂತದಲ್ಲಿ ತೋರ್ಪಡಿಸ್ತಾ ಇದೆ ಅಂಕಣ ಭಾಗದಲ್ಲಿ ಟ್ರಿಬಲ್ ಎಕ್ಸಿನ ತಂಡ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎನ್ನುವ ರೂಪದಲ್ಲಿ KH ಪುಟ್ಟಸ್ವಾಮಿ ಗೌಡ್ರು 1 ಗಂಟೆಗೆ ಸರಿಯಾಗಿ ಟೂರ್ನಮೆಂಟ್ಗೆ ಆಗಮಿಸ್ತಾ ಇದ್ದಾರೆ. ನಮ್ಮ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯ ಆಧಾರದ ಸ್ವಾಗತವನ್ನು ಹಂತದಲ್ಲಿ ತಲುಪಿಸ್ತಾ ಇದ್ದೇವೆ. 2025ರ ಸೀಸನ್ 1 ಡಾಕ್ಟರ್ APJ ಅಬ್ದುಲ್ ಕಲಾಂ ಟ್ರೋಫಿಗಾಗಿ. ಇದರ ಮಧ್ಯೆ ತೀರಾ ಫುಲ್ ಟಚ್ ನೋಬಾಲ್ ಎನ್ನುವ ಸೂಚನೆ ರವಾನಿಸಿದ್ರು. ಡಿಕ್ಲೇರ್ ಏರಿಯಾ 2 ಓಟದ ಸೇರ್ಪಡೆ +1. ಒಟ್ಟಾರೆಯಾಗಿ 3 ಓಟವನ್ನು ದಾಖಲಿಸಿದ್ರು. ಈ 3 ಓಟ ಸಮೇತವಾಗಿ 25ಕ್ಕೆ ತಲುಪ್ತಾ ಇದೆ.
ಫ್ರೀ ಹಿಟ್. ಮತ್ತೆ ಮಿಡ್ ವಿಕೆಟ್ ಅಲ್ಲಿ ಮತ್ತೆ ಒಂದು ಸೇರ್ಪಡೆ, ಎರಡನೇ ಓಟ. ಇದು ಕೂಡ ಕ್ಲಿಯರ್ ಆಗ್ತಾ ಇದೆ. ಉತ್ತಮ ರೀತಿಯ ಆಟವನ್ನು ಮೊದಲ ಹಂತದಲ್ಲಿ ದಾಖಲಿಸ್ತಾ ಇದೆ ತ್ರಿಬಲ್ ಎಕ್ಸಿನ ತಂಡ. 27 ಓಟವನ್ನ ದಾಖಲಿಸಿಕೊಂಡ್ರು. ಮತ್ತೊಂದು ಬಿರುಸಿನ ಹೊಡೆತ, 2 ಮಂದಿ ಕ್ಷೇತ್ರಕ್ಷರು. ವಾಟ್ ಅ ಕ್ಯಾಚ್, ವಾಟ್ ಅ ಫ್ಯಾಂಟಾಸ್ಟಿಕ್ ಕ್ಯಾಚ್ ಇದು. ಈ ಟೂರ್ನಮೆಂಟಿನ ಡೈವಿಂಗ್ ಕ್ಯಾಚ್ ಮುಖಾಂತರವಾಗಿ ಅತ್ಯುತ್ತಮ ಒಂದು ಕ್ಯಾಚ್ ಇಲ್ಲಿ ಪ್ರದರ್ಶನವಾಗ್ತಾ ಇದೆ ಕೂಡ. ಔಟ್, ವಿಕೆಟ್ ಪತನ, ತ್ರಿಬಲ್ ಎಕ್ಸ್. ಬಹಳಷ್ಟು ಜಡ್ಜ್ಮೆಂಟ್ ಕ್ಯಾಚ್ ಅನ್ನು ಇವಾಗ ಮಿಡ್ ವಿಕೆಟ್ ನಲ್ಲಿ ಪಡ್ಕೊಂಡ್ರು. M9 ಸ್ಪೋರ್ಟ್ಸ್ ಟೂರ್ನಮೆಂಟ್ ನೇರ ಪ್ರಸಾರ ಬಿತ್ತರಿಸ್ತಾ ಇದೆ. ಇತ್ತ ಹೊಸ ದಾಂಡಿಗನ ಸೇರ್ಪಡೆ ವಿರಾಟ್ ಬರ್ತಾ ಇದ್ದಾರೆ. ಮತ್ತೊಂದು ಸ್ಕ್ವೇರ್ ಲೆವೆಲ್ ಹೊಡೆತವನ್ನು ದಾಖಲಿಸಿದ್ದಾರೆ. ಬಹಳಷ್ಟು ಉತ್ತಮ ಆಟವನ್ನು ತೋರ್ಪಡಿಸಿದಂತ ತ್ರಿಬಲ್ ಎಕ್ಸಿನ ತಂಡ 28ಕ್ಕೆ ತಲುಪ್ತಾ ಇದೆ. ಹುದ್ದರಿ ಆಘಾತವನ್ನು ಕಂಡುಕೊಂಡ್ರು. ಕ್ಯಾಚ್ ಪಡೆ ಮುಖಾಂತರವಾಗಿ 3ನೇ ವಿಕೆಟ್ ಪತನ. ಎಂಡ್ ಆಫ್ 3 ಓವರ್ಸ್, 28 for 3. ಮತ್ತೆ ಪಂದ್ಯ ಮುಂದುವರಿಕೆ ಚಾಲ್ತಿಯ 4ನೇ ಓವರ್ಗಾಗಿ. ಇದರ ಮಧ್ಯೆ ಬಹಳಷ್ಟು ಉತ್ತಮ ಹೊಡೆತ, ವೈಡ್ ಥ್ರೋ, ಒಂದು ಓಟದ ಸೇರ್ಪಡೆ. ಯುವ ಚೈತನ್ಯ ಬೈಕ್ ರ್ಯಾಲಿಗಳು ಪುಟ್ಟಸ್ವಾಮಿಗೌಡರ ಮುಖಾಂತರವಾಗಿ 15,000ಕ್ಕೂ ಹೆಚ್ಚು ಬೈಕುಗಳು ಆ ರ್ಯಾಲಿಯಲ್ಲಿ ಭಾಗವಹಿಕೆಯನ್ನು ಕಂಡಿತ್ತು. ಇದು ಕೂಡ ಒಂದು ಐತಿಹಾಸಿಕ ದಾಖಲೆ. ವಿರಾಟ್ ಅವರು ಸಿಕ್ಸರ್ ದಾಖಲಿಸಿದ್ರೆ ಮಣಿಕಡೆ ಅವರಿಂದ 2,000 ರೂಪಾಯಿಗಳ ಘೋಷಣೆ ಕೂಡ ಇದೆ. ಮತ್ತೊಂದು ಲೋವರ್ ಫುಲ್ ಟಸ್ ಆಗಿ ಬಿದ್ದ ಚೆಂಡು, ಓಟಗಳಿಗೆ ಅವಕಾಶ ಮಾಡಿಕೊಟ್ಟರು. ಒಂದೊಂದರ ಸೇರ್ಪಡೆ. ಎಪಿಜೆ ಟ್ರೋಫಿಯ ಲೀಗಿನ ಪಂದ್ಯಾಟಗಳು ಮುಕ್ತಾಯದ ನಂತರ ಮತ್ತೆ ಪ್ರಶಸ್ತಿ ಸುತ್ತಿನ ಕಾಳಗಕ್ಕೆ ಸಿದ್ಧತೆಯನ್ನು ಕಂಡುಕೊಳ್ತಾ ಇದೆ ಇವಾಗಲೇ ಈ ಟೂರ್ನಮೆಂಟ್ಗೆ ಆಗಮಿಸ್ತಾರೆ ಪ್ರೇಕ್ಷಕರು. ಆ ನಿಟ್ಟಲ್ಲಿ ಡಿಬ್ಯಾಕ್ ಶಾಖ ಬಳಸಲು ಬಹಳ ಸುತ್ತಮುತ್ತ ಹೊಡೆತ, ಗ್ಯಾಪ್ ಶಾಟ್, ತನ್ಮೂಲಕವಾಗಿ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ, 4 ಓಟದ ಸೇರ್ಪಡೆ. ಘನತೆಯ ಮೊತ್ತವನ್ನು ದಾಖಲಿಸಿದಂತ ತಂಡ ಶಿಡ್ಲಘಟ್ಟದ ವಿರುದ್ಧವಾಗಿ 35ಕ್ಕೆ 3. ಚಾಲ್ತಿಯ 4ನೇ ಓವರ್ನಲ್ಲಿ ಲಾಸ್ಟ್. ಲೆಗ್ ಬಾಯ್, ಓಟುಗಳು ಬರ್ತಾ ಇಲ್ಲ.
ಒಂದೋಟದ ಸೇರ್ಪಡೆ. ಗೌರವಿದಿನ ಹೆಮ್ಮೆ ಶಾಸಕರು, ಅಭಿವೃದ್ಧಿ ಅಧಿಕಾರರು ಆಗಿರ್ತಕ್ಕಂಥ ಸನ್ಮಾನ್ಯ ಶಾಸಕರು ಇನ್ನು ಅರ್ಧ ಗಂಟೆಯ ನಂತರ ಈ ಟೂರ್ನಮೆಂಟ್ಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಆತ್ಮೀಯ ಆಧಾರದ ಸ್ವಾಗತ ವಹಿಸ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಶಾಸಕರನ್ನ ಸ್ವಾಗತಿಸುವ ಕಾರ್ಯಕ್ರಮ. ಗೌರವಿದಿನ ಯುವಕರು, ಹಿರಿಯರು, ಮಹಿಳೆಯರೆಲ್ಲರೂ ಕೂಡ ಈ ಟೂರ್ನಮೆಂಟ್ಗೆ ಆಗಮಿಸುವ ಮುಖಾಂತರವಾಗಿ ನಮ್ಮ ಈ ಟೂರ್ನಮೆಂಟಿನ ಕೇಂದ್ರ ಬಿಂದು ಘನ ಅಧ್ಯಕ್ಷರು, ಸನ್ಮಾನ್ಯ ಶಾಸಕರು ಈ ಟೂರ್ನಮೆಂಟ್ಗೆ ಆಗಮಿಸ್ತಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಎಪಿಜೆ ಟ್ರೋಫಿಗಾಗಿ. ಲಾಸ್ಟ್ ಓವರ್. ಕೊನೆ ಓವರ್ ಚೆಂಡು, ಕ್ಲೀನ್ ಬೋಲ್ಟ್, ರಿಬಲ್ ಹಾಕ್ಸಿದ 4ನೇ ವಿಕೆಟ್ ಪತನ. ಹೊಸ ದಾಂಡಿಗರ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 36ಕ್ಕೆ 4. ಸ್ವಲ್ಪಳಿಗೆ ಶಾಂತ ಚಿತ್ತರಾಗಿ ಪ್ರೇಕ್ಷಕರು ಈ ಪಂದ್ಯಾಟದ ವೀಕ್ಷಕರಾಗ್ತಾ ಇದ್ದಾರೆ. ಸೈಲೆಂಟ್ ಆಗಿ ಮ್ಯಾಚ್ ಮುಂದುವರಿಕೆಯನ್ನು ಕಾಣ್ತಾ ಇದೆ ಲೀಗ್ ನಲ್ಲಿ. ಶಾರ್ಟ್ ಆಗಿ ಬಿದ್ದ ಚೆಂಡು, ವೈಟ್ ಬಾಲ್, ಗುಡ್ಡದ ಹಿಂದೆ ಮತ್ತೆ ತಪ್ಪುಗಳು. 1+1 2 ಔಟದ ಸೇರ್ಪಡೆ. ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರಿ ಬಾರಿ. 38 ಓಟಗಳು. ಶುಕ್ರವಾರ ಆರಂಭ, ಶನಿವಾರ ಮುಂದುವರಿಕೆಯನ್ನು ಕಂಡಂತ ಲೀಗಿನ ಪಂದ್ಯಾಟಗಳು. ಆದಿತ್ಯವಾರ ಇವತ್ತಿನ ದಿನದ ಅಂತಿಮ ಪಂದ್ಯಾಟಗಳು ಮಾತ್ರ ಬಾಕಿ. ಒಂದೊಡ್ಡ ಸೇರ್ಪಡೆ. ಸ್ಕ್ವೇರ್ ಲೆಗ್ ಬಾದಲ್ಲಿ ಕ್ಷೇತ್ರಕ್ಷೆ ಮಾಡುವ ಮುಖಾಂತರವಾಗಿ ಓಟುಗಳು ಬರ್ತಾ ಇದೆ. ಸ್ಕ್ವೇರ್ ಲೆಗ್, ಮಿಡ್ ವಿಕೆಟ್, ಡೀಪ್ ಮಿಡ್ ವಿಕೆಟ್ ಮತ್ತು ಶಾರ್ಟ್ ಕವರ್, ಮಿಡ್ ಆಫ್ ಮಿಡ್ ಆನ್ ಪಾಯಿಂಟ್, ಶಾರ್ಟ್ ಫೈಲ್ ಈ ರೀತಿಯಾಗಿ ಕ್ಷೇತ್ರಕ್ಷಣೆ ಮಾಡ್ತಾ ಇದೆ ಶಿಡ್ಲಿಘಟ್ಟದ ತಂಡ. ಮತ್ತೆ ಫುಲ್ ಮಾಡಿದ್ರು. ಒಂದೋಟ ಮಾತ್ರ ಪೂರೈಕೆ ಆಗ್ತಾ ಇದೆ. ಉತ್ತಮ ರೀತಿಯ ಥ್ರೋ ಕೂಡ ದಾಖಲಿಸುತ್ತ ಶಿಡ್ಲಘಟ್ಟ. ಲಾಸ್ಟ್ 3 balls are remain now. Score moves on 40. ಬೃಹತ್ ಮೊತ್ತವನ್ನು ದಾಖಲಿಸ್ತಾ ಇದೆ 5 ಓವರ್ಗಳ ಪಂದ್ಯಾಟದಲ್ಲಿ. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ, ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಥರ್ಡ್ ಅಂಪೈರ್ಗೆ ಮೊರೆ ಹೋಗ್ತಾ ಇದೆ ನೋಡಿ. ಇಲ್ಲಿ ಅದೇ ಯಾವ ರೀತಿಯ ಡಿಸಿಷನ್ ಬರುತ್ತೆ ಕಾದು ನೋಡಬೇಕು. ಆದಷ್ಟು ಬೇಗ ಡಿಸಿಷನ್ ಅನ್ನು ಹೊರಬಿಡಿಸಿ ತೋರ್ಪಡಿಸಿದ ಕೇಳ್ಕೊಳ್ತಾ ಇದೆ. ಟೂರ್ನಮೆಂಟ್ಗೆ ಆಗಮಿಸ್ತಾ ಇದ್ದಾರೆ.
ಎನ್ನುವ ಸೂಚನೆ ರವಾನಿಸಿದ್ರು. ರಂಜಿತ್ ಹುದ್ದಾರಿ ಪತನ. ಗೌರವಿನ ಪರಿಸರದಲ್ಲಿ ಇವಾಗಲೇ ಈ ಟೂರ್ನಮೆಂಟ್ ಲೀಗ್ ನಲ್ಲಿ ನಡೀತಾ ಇದೆ. ಕೆಲವೊಂದು ಕಡೆ ಮಾನ್ಸೂನ್ ಟ್ರೋಫಿಗಳು LPL ಎನ್ನುವ ಒಂದು ಸಂಸ್ಥೆ ನಿನಿಕಲ್ ಪ್ರೀಮಿಯರ್ ಲೀಗ್ ನ ಎಲ್ಲ ಸದಸ್ಯರು ಕೂಡ ಉಜಿರೆ ಪರಿಸರದಲ್ಲಿ ಮಾನ್ಸೂನ್ ಟ್ರೋಫಿಯನ್ನು ಕೂಡ ಆಡ್ತಾ ಇದ್ದಾರೆ. ಅವರಿಗೆ ಕೂಡ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾವೆ. ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಈ ಟೂರ್ನಮೆಂಟ್ಗೆ ಇವಾಗಲೇ ವೈಪರ್ಸಿನ ಪರವಾಗಿ ಆಗಮಿಸಿದ್ರು. ಇವತ್ತು ಮೋಸ್ಟ್ಲಿ ಆಡ್ತಾರೆ ಅವರು. ಬಸವ ಅವರು ಈ ಟೂರ್ನಮೆಂಟ್ಗೆ ಆಗಮಿಸಿಕೊಂಡು ಮತ್ತಷ್ಟು ಸಪೋರ್ಟ್ ಮಾಡ್ತಕ್ಕಂಥವ್ರು. ಈ ಗ್ರೌಂಡ್ಗೆ ಬಹಳಷ್ಟು ಹೋರಾಟವನ್ನು ಕೊಟ್ಟಿದ್ರು ತಮ್ಮ ತಂಡದ ಜೊತೆಗಾಗಿ. ಎಲ್ಲ ಕಾರ್ಯಕ್ರಮಗಳ ಜೊತೆ ಯಶಸ್ಸನ್ನ ಕಾಣ್ತಾ ಇದೆ. APJ ಟ್ರೋಫಿ 2025ರ ಪ್ರತಿಷ್ಠಿತ ಪಂದ್ಯಕೂಟ ಮೊದಲ ಇನ್ನಿಂಗ್ಸ್ ಹೋಗ್ತಾ ಇದೆ. ಬಳಿಕ ತಂಡ ಮೊತ್ತ 41ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇದೆ. ವೈಪರ್ಸ್ ತಂಡದ ಪ್ರವೀಣ ಎಲ್ಲಿದ್ರು ಕೂಡ ನಮ್ಮ ಜೊತೆ ಬರ್ಬೇಕಿರೋದ ಕೇಳ್ಕೊಳ್ತಾ ಇದ್ದೇವೆ. ಈ ಭಾಗದ ಮತ್ತೊಂದು ಬಲಿಷ್ಠ ತಂಡ ವೈಪರ್ಸ್. ಪ್ರವೀಣ್ ಅವರು ಆದರ್ಶ ಬೇಗ ವೇದಿಕೆ ಹತ್ರ ಬರಬೇಕು. ಹಲೋ, ಹಾವಾ ಬರ್ರಿ ಕಡೆ ಪಂದ್ಯ ಮುಂದುವರಿಸಿ. ನೋಡಿ ಹಾವು ಬಂದಿದೆ ನೋಡಿ. ಹಾವು ಹಿಡಿಯೋರು ಹೋಗಿ. ಸ್ನೇಕ್ ಮ್ಯಾನ್ ಎಲ್ಲಪ್ಪ. ಎಲ್ಲಪ್ಪ ಅವರಿಗೆ ಒಂದು ಫೋನ್ ಕಾಲ್ ಹೋಗ್ಲಿ. ಟಾರ್ಗೆಟ್ 41. ಶಂಕರ ಆ ಕಡೆ ಹಾವು ಬರ್ತಾ ಇದೆ, ಜಾಗ್ರತೆ ಮಾಡು. ಹಾವು ನೋಡೋದಕ್ಕೆ ಇಷ್ಟು ಜನ ಇದ್ರೆ ಹುಲಿ ಬಂದ್ರೆ ಎಷ್ಟು ಜನ ಬರ್ಬೋದು? ಇದು ಯಕ್ಷ ಪ್ರಶ್ನೆ. ಪಂದ್ಯ ಬದಲಿಸಿ ಆದರ್ಶ ತ್ರಿಬಲಕ್ಸ್ ಅವರು ಕ್ಷೇತ್ರಕ್ಕೆ ಇಳಿಬೇಕು. 30-41 ಓಟದ ಅವಶ್ಯಕತೆ ಜಯಕ್ಕಾಗಿ APJ ಟ್ರೋಫಿಯ ನೀರಿನ ಪಂದ್ಯಾಟಗಳು ಆದಷ್ಟು ಬೇಗ ಮುಕ್ತಾಯಗೊಳಿಸಿ ಅಂಗಂತದಲ್ಲಿ ಇವತ್ತು ಬಹಳಷ್ಟು ಕಾರ್ಯಕ್ರಮ ಇದೆ. ಸನ್ಮಾನ ಕಾರ್ಯಕ್ರಮಗಳು ಸನ್ಮಾನ್ಯ ಶಾಸಕರು ಆಗಮಿಸಿದ್ದಾರೆ. ಅವರ ಜೊತೆ
ಈ ಭಾಗದ ಹಿಟ್ಟಿನಿಂದ ಈ ಒಂದು ವೃತ್ತಿ ಅಲಂಕಾರಗೊಳ್ಳುವಂತಹ ಕಾರ್ಯಕ್ರಮಗಳಿದೆ. ಅದಕ್ಕಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಸಮಯಕ್ಕೆ ಸರಿಯಾಗಿ ಆಗುತ್ತೆ ಅನ್ನೋ ಸೂಚನೆ ಬರ್ತಾ ಇದೆ. ಹೋಗಿನ ಹಂತ ಮೈಟಿ ವರ್ಸಸ್ ವೈಪರ್ಸ್. ಇವಾಗ ಆಡಳಿತ ಆಟಗಾರರಾಗಿ ಶಿವಗಂಡದ ಪರವಾಗಿ ದಕ್ಷಿಣ ಹಂತವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. 30-41 ವರ್ಷಗಳ ಪಂದ್ಯ ಆರಂಭ. ಇತರ ಮಧ್ಯೆ ಓಟ್ಗಳು ಬರ್ತಾ ಇಲ್ಲ. ಲೋವರ್ ಫುಲ್ಟಸ್ ಆಗಿ ಬಿದ್ದ ಚೆಂಡು ಮಿಡಾಪ್ ನಲ್ಲಿ ದಬ್ಬಿದ್ರು. ಒಂದೋಟ ಬರ್ತಾ ಇಲ್ಲ. ಡಾಟ್ ಬಾಲ್ ಚಾಲ್ತಿಯ ಮೊದಲ ಓವರ್ನಲ್ಲಿ. ಎರಡನೇ ಚೆಂಡು ಡಾಟ್ ಬಾಲ್. ಮತ್ತೆ ಮುಂದುವರಿಕೆನ ಕಾಣ್ತಾ ಇದೆ. ಯಾವುದೇ ಓಟವನ್ನ ಬಿಟ್ಕೊಡ್ತಾ ಇಲ್ಲ. 2 ಚೆಂಡುಗಳ ಮುಂದೆ ಡಾಟ್ ಬಾಲಿನ ಸೇರ್ಪಡೆ. ಹಾವು ಹಿಡಿದ್ರು ನೋಡಿ. ಕ್ಲಾಸಿಕ್ ಹೊಡೆತ, ಸ್ಟೈಲಿಶ್ ಹೊಡೆತ, ತಟ್ಟೆ ಬಟ್ಟಿ ಒಂದೋಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಆಗಸ್ಟ್ ತಿಂಗಳಲ್ಲಿ ಒಂದು N1 ಕ್ರಿಕೆಟ್ ಅಕಾಡೆಮಿ BR ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ 1 ವಾರಗಳ ಕಾಲ IPT12 ಪಂದ್ಯಾಟ ಸಾಗುತ್ತೆ. ಅದು ಚಲನಚಿತ್ರ ನಟರು, ಕಿರುತೆರೆಯ ನಟರು, ದೃಶ್ಯ ಮಾಧ್ಯಮದಲ್ಲಿ ವರ್ಕ್ ಮಾಡುವಂತ ಎಲ್ರಿಗೂ ಕೂಡ ಅದೊಂದು ಟೂರ್ನಮೆಂಟ್ ಅವಕಾಶ ಇದೆ. 1 ವಾರಗಳ ಕಾಲ ಬೆಂಗಳೂರಿನ ಮೈದಾನ ಒಳಭಾಗದಲ್ಲಿ. ಬೌಲರ್ಸ್ ಬ್ಯಾಕ್ ಆಟವನ್ನು ಆಡ್ತಾ ಇದ್ದಾರೆ. ತನ್ಮೂಲಕವಾಗಿ ನಿಧಾನಗತಿಯಲ್ಲಿ ಟ್ರಾವೆಲ್ ಆಗ್ತಾ ಇದೆ. ಚೆಂಡು ಸೀಮಾರೇಖೆಯ ಹೊರ ಭಾಗದಲ್ಲಿ ಬೌಂಡ್ರಿ. 4 ಓಟದ ಸೇರ್ಪಡೆ. ಮೊದಲ ಚಾಕ್ಲೇಟ್ ಬೌಂಡ್ರಿಯನ್ನು ಶಿಡ್ಲಘಟ್ಟ ದಾಖಲಿಸಿದ್ರು. ತಂಡದ ಮೊತ್ತ 5 ಓಟಗಳಿಗೆ ತಲುಪ್ತಾ ಇದೆ. ಲಾಸ್ಟ್ 5ನೇ ಚೆಂಡು. ಮತ್ತೆ ಓಟಗಳು ಬರ್ತಾ ಇದೆ. ಕ್ಷೇತ್ರ ರಕ್ಷಣೆ ಮಾಡಿದ್ರು ಕೂಡ ನಡುವೆ ರನ್ನಿಂಗ್ ಬಿಟ್ಟು ವಿಕೆಟ್ ಅನ್ನ ದಾಖಲಿಸಿಕೊಂಡು ಓಟವನ್ನು ದಾಖಲಿಸಿದ ತಂಡ ಶಿಡ್ಲಘಟ್ಟದ ತಂಡ. ಓವರ್ ಮುಕ್ತಾಯ ಕಂಡ ಮೊದಲ ಓವರ್ನಲ್ಲಿ ತಂಡದ ಮೊತ್ತ 5-6 ಓಟಗಳು. 7 ಓಟಗಳು. ಹ್ಯಾಪಿ ಬರ್ತ್ಡೇ ಟು ಯು. ಅವ್ರು ನಿನ್ನೆ ಸಿಗ್ಲಿಲ್ಲ, ಇವತ್ತು ಬಂದ್ರು. ಹೌದು, ವೈಪರ್ಸಿನ ದೈತ್ಯ ಆಟಗಾರರು ನಿನ್ನೆ ನವೀನ್ ಅವರು ಹುಟ್ಟುಹಬ್ಬದ ಆಚರಣೆಯಲ್ಲಿ ಬಹಳಷ್ಟು ಮಂದಿ ಭಾಗವಹಿಸಿದ್ರು. ಇವತ್ತು ಅದು ಆಚರಣೆ ಇರುತ್ತೆ. ಹೌದಾ? ಪಟಾಕಿ ಯಾರು ಹೊಡಿಸಿದ್ರು ರಾತ್ರಿಗೆ? ಹೌದಾ? ಸಾಲು ಸಾಲು ಹುಟ್ಟುಹಬ್ಬವನ್ನು ಆಚರಿಸತಕ್ಕಂಥ ವೈಪರ್ಸಿನ ಆಟಗಾರರು ಆ ನಿಟ್ಟಲ್ಲಿ ಇವಾಗ 1 ಓವರ್ಗಳಲ್ಲಿ 7 ಓಟವನ್ನು ದಾಖಲಿಸ್ತಾ ಇದೆ. ಜಯಕ್ಕಾಗಿ 24ಕ್ಕೆ 34. ಇತರದ ಕ್ಷೇತ್ರ ರಕ್ಷಣೆ ವೈಫಲ್ಯತೆ ಮಾಡ್ತಾ ಇದ್ದಾರೆ. 2 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ. ಬಹಳಷ್ಟು ಬಿಸಿಲಿನ ನಡುವೆ ಆಟಗಾರರು ಬೆವರನ್ನು ಇಳಿಸುವ ಕಾರ್ಯಕ್ರಮ. ಜಯಕ್ಕಾಗಿ ಹೋರಾಟ ನಡೀತಾ ಇದೆ. ಟ್ರಿಬಲ್ ಎಕ್ಸ್ ವರ್ಸಸ್ ಶಿಡ್ಲಘಟ್ಟದ ಪಂದ್ಯ ಪ್ರಸ್ತುತ 3ನೇ ಪಂದ್ಯ ಕೂಡ. ಮೈಟಿ ಆದಷ್ಟು ಬೇಗ ಟಾಸ್ಗೆ ಬರಬೇಕು. ಸಮಯ ಬಹಳಷ್ಟು ಕಡಿಮೆ ಇದೆ.
ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಒಂದು ಓಟದ ಸೇರ್ಪಡೆ ಮತ್ತೆ ಅಮಗತ್ಯ ಕ್ಷೇತ್ರ ರಕ್ಷಣೆಯನ್ನ ಮಾಡಿದ್ರು ತ್ರಿಬಲ್ ಎಕ್ಸ್. 2 ಓಟವನ್ನ ಕೂಡ ಪೂರೈಕೆ ಮಾಡಿಕೊಂಡ್ರು. ಶಿಡ್ಲಘಟ್ಟ ತಂಡ ಹಗಲು ರಾತ್ರಿ ಪಂದ್ಯಾಕೂಟ ನಡೆಸಿದಂತ ಒಂದು ಸಂಸ್ಥೆ ಕೂಡ. ಅದೆಷ್ಟು ತಂಡಗಳಿಗೆ ಉಚಿತ ಪ್ರವೇಶಗಳ ಮುಖಾಂತರವಾಗಿ ಆಡುವಂತ ಅವಕಾಶ ಮಾಡಿಕೊಟ್ಟದ ಒಂದು ತಂಡ ಶಿಡ್ಲಘಟ್ಟ ಇಲ್ಲಿ ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ. ಲೇಟ್ ಕಟ್ ಶಾಟ್. ಹಿರಿಯ ಆಟಗಾರ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಅಂಕಣ ಭಾಗದಲ್ಲಿ ಆತಿಕ್ ನಾನ್ ಸ್ಟ್ರೈಕ್ ಅನ್ನು ಬಳಸುವಂತ ಆಟಗಾರ ಕೂಡ. 2ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಮತ್ತೊಂದು ಗ್ರೌಂಡ್ ಶಾಟ್. ಡೀಪ್ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. 2 ಓಟದ ಸೇರ್ಪಡೆ. ಇದರೊಂದಿಗೆ 2 ಓವರ್ಗಳ ಮುಕ್ತಾಯದ ನಂತರ ತಂಡ ಮೊತ್ತ 15, 18 ಎಸೆತ 26 ಓಟದ ಅವಶ್ಯಕತೆ ಜಯಕ್ಕಾಗಿ. ಸರಿ, ಪಂದ್ಯ ಮುಂದುವರಿಕೆ ಕೂಡ. ಅಂತಿಮ 18ಕ್ಕೆ 26, 15ಕ್ಕೆ ಲಾಸ್. ಓಟುಗಳು ಬರ್ತಾ ಇದೆ. ಬಿಡ್ ವಿಕೆಟ್ ಅಲ್ಲಿ ದಬ್ಬ ಪ್ರಯತ್ನ. 1 ಓಟದ ಸೇರ್ಪಡೆ. ಸುಲಭವಾಗಿ ಒಂದು ಲೆಕ್ಕಾಚಾರದಲ್ಲಿ ಆಡ್ತಕ್ಕಂಥ ತಂಡ ಶಿಡ್ಲಘಟ್ಟ. 41ರ ಟಾರ್ಗೆಟ್ ಚೇಸ್ ಮಾಡ್ತಾ ಇದೆ. 17 ಎಸೆತ 25 ಓಟುಗಳು ಬರಬೇಕಾಗಿದೆ ಜಯಕ್ಕಾಗಿ. 17-25 ರನ್ಸ್ ರಿಕ್ವೈರ್ಡ್. ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಮುಂದಿನ ಹಂತ ಟಾಸ್ ಪ್ರಕ್ರಿಯೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬೈಟಿ YSCC ತಂಡ ವೈಪರ್ಸ್ ಅನ್ನು ಎದುರಿಸ್ತಾ ಇದ್ದಾರೆ. ಇದರ ಮಧ್ಯೆ ಬಿಗ್ ಶಾಟ್ ದಾಖಲಿಸುವ ಪ್ರಯತ್ನ. ತನ್ಮೂಲಕ ಚೆಂಡು ಅಂತಿಮ ಹಂತದಲ್ಲಿ ಸೇವ್ ಆಗ್ತಾ ಇದೆ. 6 ಅನ್ನು ಅಡ್ಡಾಯಿಸಿದ್ರು. ಸಂಭಾವ್ಯ 6 ಕೂಡ ಅಡ್ಡಾಯಿಸಿದಂತ ಆಟಗಾರ. ಆ ನಿಟ್ಟಿನಲ್ಲಿ 3 ಓಟದ ಸೇರ್ಪಡೆ. 2 ಓಟವನ್ನು ದಾಖಲಿಸಿದ್ರು. ಇದು 6 ಅಥವಾ ಸೇವ್ ಆಗಿದೆ ನೋಡಬೇಕಾಗಿದೆ ತೃಪ್ತಿಯ ನೇತ್ರ. ಇಲ್ಲಿ ಮುಂದಿನ ಹಂತದ ಪಂದ್ಯ ವೈಪರ್ಸ್ ಮೈಟಿಯನ್ನು ಎದುರಿಸ್ತಾ ಇದ್ದಾರೆ ಲೀಗಿನ ಪಂದ್ಯಾಟದ ಹಂತದಲ್ಲಿ. ಸನ್ಮಾನ್ಯ ಶಾಸಕರು ಇನ್ನು ಕೆಲವೇ ಗಂಟೆಗಳಲ್ಲಿ ಈ ಟೂರ್ನಮೆಂಟ್ಗೆ ಆಗಮಿಸುವ ಮುಖಾಂತರವಾಗಿ ಒಂದು ಟೂರ್ನಮೆಂಟಿನ ಕೇಂದ್ರವೆಂದು KH ಪುಟ್ಟಸ್ವಾಮಿ ಗೌಡರು ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ ಬಹಳಷ್ಟು ಅಭಿಮಾನಿಗಳನ್ನ ಹೊಂದಿರತಕ್ಕಂತ ಶಾಸಕರು ಕೂಡ ಈ ಹಂತದಲ್ಲಿ ಈ ಟೂರ್ನಮೆಂಟ್ಗೆ ಆಗಮಿಸ್ತಾರೆ. ಅವರಿಗೆ ಆತ್ಮೀಯ ಮತ್ತೊಮ್ಮೆ ಹೃದಯ ಸ್ಪರ್ಶಿ ಆಧಾರದ ಸ್ವಾಗತ ಬಯಸ್ತಾ ಇದ್ದೇವೆ APJ ಟ್ರೋಫಿಯ ಪರವಾಗಿ.
ಸಿಕ್ಸರ್ ಇಲ್ಲ ಎನ್ನುವ ಸೂಚನೆ ಬರ್ತಾ ಇದೆ. 2 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರು. ಡಾಟ್ ಬಾಲ್. ನಿರೀಕ್ಷೆ ಮಾಡಿ ಹೊಡೆತಲು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಟ್ರಿಪಲ್ ಎಕ್ಸಿನ ವಿರುದ್ಧವಾಗಿ 13 ಎಸೆತಗಳು ಹಾಕಿದೆ. 23 ಓಟದ ಅವಶ್ಯಕತೆ. ಮತ್ತೆ ಮಿಡ್ ವಿಕೆಟ್ ಅಲ್ಲಿ 1 ಓಟದ ಸೇರ್ಪಡೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 12 ಎಸೆತಗಳ ಮುಂದೆ 22 ಗುರಿ. ಹನ್ನೆರಡಕ್ಕೆ 22. ಪಂದ್ಯ ಮುಂದುವರಿಸಿಕೊಳ್ಳಿ. ಮೈಟಿಯನ್ನು ಎದುರಿಸ್ತಾ ಇದೆ ಮುಂದಿನ ಹಂತದಲ್ಲಿ ವೈಪರ್ಸ್. 41 ಟಾರ್ಗೆಟ್. ಒಂದೆಡೆ ಆತಿಕ್ ಮತ್ತು ಇಕ್ಲಾಸ್. ದಾಂಡನ ಸವರ್ತಾ ಇದೆ. ಬ್ಯಾಟ್ ಅಂಡ್ ಪ್ಯಾಟ್. 1 ಓಟದ ಸೇರ್ಪಡೆ. ಎಪಿಜೆ ಟ್ರೋಫಿಯ ಲೀಗಿನ ಪಂದ್ಯಾವಳಿಯಲ್ಲಿ ಇಲ್ಲಿ ಅದ್ಯಾವ ರಿಸಲ್ಟ್ ಹೊರಬೀಳುತ್ತೆ ಕಾದು ನೋಡಬೇಕಾಗಿದೆ. ಮತ್ತೊಂದು ಲೀಗಿನ ಪಂದ್ಯ ಬಿಗು ಹೋರಾಟದಲ್ಲಿ ಒಂದೊರಕಿನ ಕಾಡುವ ಸರ್ವ ಸಿದ್ಧತೆಯನ್ನು ಮಾಡ್ತಾ ಇದೆ. ಆ ನಿಟ್ಟಲ್ಲಿ ಮತ್ತೆ ಪ್ರೇಕ್ಷಕರು ಆಗಮಿಸಿದ್ದಾರೆ ಟೂರ್ನಮೆಂಟ್ಗಾಗಿ. ಮತ್ತೆ ಬೀಸುವ ಪ್ರಯತ್ನ ಸ್ವಲ್ಪ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಡ್ರಾಪ್. ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಆತಿಕಿಗೆ ಜೀವದಾನ. ಓಟುಗಳು ಬರ್ತಾ ಇದೆ. ತನ್ನ ಮೊತ್ತ 21. 10ಕ್ಕೆ 20. 10 ಬಾಲ್ 20 ರನ್ಸ್ ರಿಕ್ವೈರ್ಡ್. ಪ್ರತಿಯೊಂದು ಚೆಂಡಲ್ಲಿ 2 ಓಟವನ್ನು ಮಾಡಲೇಬೇಕಾದಂತಹ ಸದ್ಯದ ಅನಿವಾರ್ಯತೆಯಲ್ಲಿ ಶಿಡ್ಲಘಟ್ಟ ಫ್ರೆಂಡ್ಸ್ ಕ್ರಿಕೆಟರ್ಸಿನ ತಂಡ ಆಡ್ತಾ ಇದೆ. ಆ ನಿಟ್ಟಲ್ಲಿ 10 ಎಸೆತಗಳು ಬಾಕಿ ಇದೆ. 20 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಈ ಬಾರಿ ಎಸೆತ ಚೆಂಡು. ಡಾಟ್ ಬಾಲಿನ ಸೇರ್ಪಡೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ ಅಂಕಣ ಭಾಗದಲ್ಲಿ. ಟ್ರಿಪಲ್ ಎಕ್ಸ್. 9ಕ್ಕೆ 20. ಬಾರಿ ಸುಂದರತೆ ಚೆಂಡು. ಮತ್ತೊಂದು ಬ್ಲೈಂಡ್ ಹಿಟ್ ಶಾಟ್. ಇದು ಸಂಪೂರ್ಣವಾಗಿ ಟ್ರಿಪಲ್ ಎಕ್ಸ್ಗೆ ಬಾರುವ ಪಂದ್ಯ. ಕಸಿದುಕೊಳ್ಬೇಕಾದ್ರೆ ಬೌಂಡರಿ ಸಿಕ್ಸರ್ಗಳ ಅನಿವಾರ್ಯತೆ ಕೂಡ. ಮತ್ತೆ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ಓ ಮೈ ಗಾಡ್, ಒಳ ಶಾಟ್ ತನ್ಮೂಲಕವಾಗಿ ಬಿಗ್ ಶಾಟ್ ಆದ್ರೂ ಕೂಡ ಇಲ್ಲಿ ರನ್ನಿಂಗ್ ಕ್ಯಾಚ್ ಅನ್ನ ಲಾಂಗ್ ಆನ್ ನಲ್ಲಿ ಪಡ್ಕೊಂಡ್ರು. ಶಿಡ್ಲಘಟ್ಟ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. 21ಕ್ಕೆ 1. ಈವರೆಗೆ ಅತ್ಯುತ್ತಮ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದಂತ ಶಿಡ್ಲಘಟ್ಟ ಇವಾಗಲೇ 1 ಹುದ್ದರಿ ಆಘಾತವನ್ನು ಕಂಡು ಆಡ್ತಾ ಇದೆ. 7 ಎಸೆತಗಳ ಮುಂದೆ 20 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ.
ಮತ್ತೊಂದು ಬಿಶಾಟ್ ತನ್ಮೂಲಕ ಸಿಕ್ಸರ್. ಆ ರೋಟದ ಸೇರ್ಪಡೆ ಅಂತಿಮ ಹಂತದಲ್ಲಿ ಸಿಕ್ಸ್ ಎನ್ನುವ ಸೂಚನೆ ಮದರ್ ಮಡಿಕೇರಿ ತೋರ್ಪಡಿಸಿದ್ರು. 27ಕ್ಕೆ 1 4 ಓವರ್ಗಳ ಮುಕ್ತಾಯದಲ್ಲಿ 27 ಓಟವನ್ನು ದಾಖಲಿಸ್ತಾ ಇದೆ ಈ ಟೂರ್ನಮೆಂಟ್ ಅನ್ನ. ಜೈ ಭೀಮ್. ಎಂಸಿಸಿ ಚಾಲೆಂಜರ್ಸ್, ವೈಪರ್ಸ್, ತ್ರಿಬಲ್-ಎಕ್ಸ್, YSCC ಈ ರೀತಿಯ ತಂಡಗಳು ಪಂದ್ಯಾಟವನ್ನು ಆಡಿತ್ತು. ಆ ಬಳಿಕ ಹಂಟರ್ಸ್, ಸ್ಮ್ಯಾಶರ್ಸ್, RHL, ನವಭಾರತ, FCCC ಈ ರೀತಿಯ ತಂಡಗಳು ಪಂದ್ಯಾಟವನ್ನು ಆಡುವ ಮುಖಾಂತರವಾಗಿ ಅದ್ಯಾವ ತಂಡ ಇವತ್ತು ಪ್ರಶಸ್ತಿಯನ್ನು ತಿಡಿದ ನೋಡಬೇಕಾಗಿದೆ. ಮತ್ತೆ ಹೊಸದಾಟಿಗ ಹೊಸ ಬೌಲರ್ ಪರಿಚಯ ಮಾಡ್ತಾ ಇದೆ 5ನೇ ಓವರ್ಗಾಗಿ. 6ಕ್ಕೆ 14 ಗುರಿ. 6 ಬಾಲ್ 14 ರನ್ಸ್ ರಿಕ್ವೈರ್ಡ್. ಸ್ಟ್ರೈಕ್ ನಲ್ಲಿ ಆತಿಕ್. ಅಂತಿಮ ಅವರ ಮೊದಲ ಚೆಂಡು ವೈಟ್ ಬಾಲ್ ಎನ್ನುವ ಸೂಚನೆ. ವೈಟ್ ಬಾಲ್ ಅತಿರಿಕ್ತ ಓಟದ ಸೇರ್ಪಡೆಯೂ ಕೂಡ ಈ ರೀತಿಯ ಒಂದು ಎಕ್ಸ್ಟ್ರಾ ಸೂಟ್ಗಳ ಮುಖಾಂತರವಾಗಿ ಜಯದ ನಿರೀಕ್ಷಣೆ ಮಾಡ್ತಾ ಇದೆ ಶಿಡ್ಲಘಟ್ಟ ತಂಡ. 6ಕ್ಕೆ 13 ಅವಶ್ಯಕತೆ. ಅತಿ ಗೆಸದ ಚೆಂಡು, ಹೈ ಶಾಟ್ ಈ ಬಾರಿ ಸುಲಭದ ಕ್ಯಾಚ್ ಕೈ ಸೇರುವ ಮುಖಾಂತರವಾಗಿ ಆತಿಕ್ ಔಟ್. ಇನ್ನಿಂಗ್ಸ್ ಮುಕ್ತಾಯಗೊಳಿಸ್ತಾ ಇದ್ದಾರೆ. 2ನೇ ವಿಕೆಟ್ ಪತನ. ಒಂದರ ಹಂತದಲ್ಲಿ ಒಂದು ಬಿಗು ಹೋರಾಟದ ಪಂದ್ಯ. ವೈಪರ್ಸ್ ಬಹಳಷ್ಟು ಉತ್ತಮ ಒಂದು ತಂಡ ಇಲ್ಲಿ ಮೈಟಿಯನ್ನು ಎದುರಿಸ್ತದೆ. YSCC ಮೈಟಿ. ಬಬ್ಲು, ಬಸವ, ರವಿ ಈ ರೀತಿಯ ಆಟಗಾರೆಲ್ಲ ತಂಡ ಪರವಾಗಿ ಪುನೀತ್ ಇದ್ದಾರೆ. ಪುನೀತ್ ಮೊದಲೇ ತಿರುಗಿದ್ರು. ಅಲ್ಲಿ ನಮ್ಮ ಹಿರಿಯ ಆಟಗಾರರಾಗಿರ್ತಕ್ಕಂಥ ನವೀನ್ ಪುರ್ ಅವರು, ಪೊಲೀಸ್ ಮಂಜೂರ್ ಕೂಡ ಆಡ್ತಾ ಇದ್ದಾರೆ. ಇವರಿಗೆ ಲಾಠಿ ಹಿಡಿದಂತ ಕೈಗಳು ಬ್ಯಾಟ್ ಅನ್ನು ಹಿಡಿತಾ ಇದೆ. ಅವ್ರು ರೆಡಿ ಆಗಿದ್ದಾರೆ ನೋಡಿ. ಮಂಜು ಅಂತ ಹೇಳಿದ್ರೆ ಇವರೇ ನಮ್ಮ ಟೂರ್ನಮೆಂಟ್ ಗೆ ಬಹಳಷ್ಟು ಸಹಕಾರ ಕೊಟ್ಟಂತವರು. ಪೊಲೀಸ್ ಇಲಾಖೆಯಲ್ಲಿದ್ರು ಕೂಡ ಈ ಟೂರ್ನಮೆಂಟ್ ಗೆ ರಜೆಯನ್ನ ಮಾಡಿಕೊಂಡು ಈ ಟೂರ್ನಮೆಂಟ್ ಆಡುವಂತ ಪೊಲೀಸ್ ಮಂಜೂರ್ ಕೂಡ ಆಡ್ತಾರೆ. ತನ್ಮೂಲಕ ಡಿಮ್ಯಾಕ್ಸ್ ನಲ್ಲಿ 2ನೇ ಓಟವನ್ನ ಕೂಡ ಪೂರೈಕೆ ಮಾಡಿಕೊಂಡು ಪ್ರಯತ್ನ. ತನ್ಮೂಲಕವಾಗಿ ರನ್ ಔಟಿಗೆ ಅವಕಾಶ ಇದೆ ಬಾರಿ. ಇದು ನೇರ ಗುರಿ ತಲುಪ್ತಾ ಇಲ್ಲ. ಬ್ಯಾಕಪ್ ಇಲ್ಲ ನಿಟ್ಟಲ್ಲಿ 3 ಓಟದ ಪೂರೈಕೆಯೂ ಕೂಡ. 4ಕ್ಕೆ 10. 4 balls 10 runs to win. ಮೂರು ಎಸೆತ 10 ಓಟದ ಅವಶ್ಯಕತೆ ಜಯಕ್ಕಾಗಿ ಇಲ್ಲಿ ವಿಕೆಟ್ ಅನ್ನ ಮತ್ತೆ ಕಳ್ಕೊಳ್ತಾ ಇದೆ ಶಿಡ್ಲಘಟ್ಟ ಎಂಸಿಸಿಯ ತಂಡ. 31ಕ್ಕೆ 3 ಹೊಸ ದಾಂಡಿಗನ ಸೇರ್ಪಡೆ. ಒಂದು ಹಂತದಲ್ಲಿ ಅತಿಕ್ಕಿರುವಷ್ಟು ಕಾಲ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸಿದ್ರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಎಸ್ಗಾರ ಮೇಲುಗೈನ ಸಾಧಿಸಿದ ತ್ರಿಬಲ್-ಎಕ್ಸಿನ ತಂಡ ಇಲ್ಲಿ ಜಯದ ನಿರೀಕ್ಷಣೆ ಮಾಡುವ ಹಂತವನ್ನು ಕಾಣ್ತಾ ಇದೆ. 3ಕ್ಕೆ 10. ಮೈಟಿ ಡಿಶನ್ ತಿಳಿಸಿ. ಓ ಮೈ ಗಾಡ್, ಮತ್ತೊಂದು ಬಿರುಸಿನ ಹೊಡೆತ ಕ್ಷೇತ್ರ ಶಿರಭಾಗದ ಮೇಲ್ಭಾಗದಲ್ಲಿ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ನಡುವೆ ಇವಾಗ ಕ್ಯಾಚ್ ಕೈ ಸೇರ್ತಾ ಇದೆ. ಲಂಬು ಆಟಗಾರಿ ಒಂದು ಕ್ಯಾಚ್ ಅನ್ನ ಪಡ್ಕೊಂಡ್ರು. ಮೈಟಿ YSCC ಡಿಶನ್ ತಿಳಿಸಬೇಕು. ಆದಷ್ಟು ಬೇಗ ತಿಳಿಸಿ. ಬೌಲಿಂಗ್ ಅನ್ನು ಆಯ್ದುಕೊಳ್ತಾ ಇದೆ. ಆ ನಿಟ್ಟಲ್ಲಿ ವೈಪರ್ಸಿನ ಆರಂಭಿಕರು ಆದಷ್ಟು ಬೇಗ ಸಿದ್ಧತೆಯನ್ನು ಕಂಡುಕೊಳ್ಳಿ ಎನ್ನುವುದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇಲ್ಲಿ 2 ಎಸೆತ 10 ಓಟದ ಅವಶ್ಯಕತೆ. ಅದ್ಯಾವ ರೀತಿಯ 2 ಎಸೆತಗಳು ಕಂಪ್ಲೀಟ್ ಆಗುತ್ತೆ ನೋಡಬೇಕಾಗಿದೆ. 1 ಬೌಂಡ್ರಿ 1 ಸಿಕ್ಸರಿನ ಅನಿವಾರ್ಯತೆ ಕೂಡ. ಮತ್ತೆ 5ನೇ ಬಾರಿ
ಇದರ ಮಧ್ಯೆ ಕ್ಯಾಚ್ ಆಗುವ ಸಾಧ್ಯತೆಗಳು ಕೂಡ ಇದೆ. ನೋಮ್ಯಾನ್ಸ್ ಲ್ಯಾಂಡ್ ಒಂದು ಓಟ, ಎರಡನೇ ಓಟ ಕೂಡ ಪೂರೈಕೆ ಮಾಡಿಕೊಂಡ್ರು. ಒಂದು ಎಸೆತಗಳ ಮುಂದೆ 8 ಓಟದ ಅವಶ್ಯಕತೆ. ಒಂದೆಡೆ ನೋ ಬಾಲ್ ಫ್ರೀ ಹಿಟ್, ಈ ರೀತಿಯ ಲಾಭಗಳು ಬಂದ್ರೆ ಮಾತ್ರ ಲೆಕ್ಕಾಚಾರ ಆಡ್ತದೆ. ಇಲ್ಲದಿದ್ರೆ ಈ ಚೆಂಡು ಸಿಕ್ಸರ್ ಹೋದ್ರು ಕೂಡ ಸೋಲಿನ ಕುಣಿಕೆಗೆ ಹೊರಡುವ ಪರಿಸ್ಥಿತಿಯಲ್ಲಿ ಶಿಡ್ಲಘಟ್ಟ ಫ್ರೆಂಡ್ಸ್ ಕ್ರಿಕೆಟರ್ಸ್ನ ತಂಡ. ಕೊನೆಯ ಚೆಂಡು, ಓವರ್ ಮುಕ್ತಾಯ. ಈ ಪಂದ್ಯಾಟವನ್ನ ಟ್ರಿಪಲ್ ಎಕ್ಸ್ ಜಯವನ್ನು ದಾಖಲಿಸಿದ್ರು. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆಡಿದಂತ ಶಿಡ್ಲಘಟ್ಟಕ್ಕೂ ಕೂಡ ಅಭಿನಂದನೆಗಳನ್ನ ಕೃತಜ್ಞತೆ ಸಲ್ಲಿಸಿಕೊಂಡು ಮುಂದಿನ ವೈಪರ್ಸ್ ಪಂದ್ಯಾಟವನ್ನು ಆಡ್ತಾರೆ. ವಿರುದ್ಧವಾಗಿ ವೈಎಸ್ಸಿ ಮೈಟಿಯನ್ನು ಎದುರಿಸ್ತಾರೆ. 3 ಮುಂದಿನ ಹಂತದಲ್ಲಿ ಅಫ್ಜಲ್ ಕೊಪ್ಪ.